ಇಂಡಸ್ಟ್ರಿಯ ಎಲ್ಲ ಗೆಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಒಂದು ಕರೆಗೆ ಫೋನ್ ಕಾಲಲ್ಲಿ ಕರೆದಿದ್ದಕ್ಕೆ ಎಲ್ಲರೂ ಬಂದರು, ಎಲ್ಲರಿಗೂ ಧನ್ಯವಾದಗಳು. ಪ್ರಜ್ಜುಬ್ರೋ ಬಗ್ಗೆ ಹೇಳಬೇಕಂದ್ರೆ ನಾನು ಆಗಲೇ ಹೇಳಿದ್ದೀನಿ, ಅಂದರೆ ಈ ಪಾತ್ರ 12ನೇ ಶತಮಾನದ್ದು ಮತ್ತು ನನಗೆ ಈ ಪಾತ್ರಕ್ಕೆ ಪ್ರಜ್ಜುಬ್ರೋನೇ ಯಾಕೆ ಬೇಕು ಅಂತ ಅನಿಸ್ತಂತಂದರೆ ಜೆಂಟ್ಲ್ಮ್ಯಾನಲ್ಲಿ ಅವರು ತೋರಿಸಿರುವಂಥ ಡೆಡಿಕೇಶನ್. ಅದರಲ್ಲಿ 24 ಅವರ್ಸ್ ನಮ್ಮ ಜಡೇಶ್ ಮೋಸ್ಟ್ಲಿ 24 ಅವರ್ಸ್ ಒಂದು 6 ದಿನ 7 ದಿನ ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮತ್ತು ಅಷ್ಟು ಪೇಷನ್ಸ್ ಇರೋ ನಟನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಪೇಷನ್ಸ್ ಇದರಲ್ಲಿ ಒಂದು ಬೆಟ್ಟ ಯಾವುದು ಮಹೇಶ, ಯಾವುದದು? ಅದೆಲ್ಲ ಬೆಟ್ಟ ಇದರಲ್ಲಿ ಗುಡಿಬಂಡೆ ಬೆಟ್ಟ ಹತ್ತಬೇಕು. ಅವರು ಆ ಮೇಕಪ್ಪು, ಆ ದಾಡಿ ಹತ್ಕೊಂಡು ಒಂದು 500 ಮೆಟ್ಲು ಹತ್ಕೊಂಡು ಆ ಸಾಂಗ್ ಮಾಡಿಕೊಂಡು ಬಂದಿದ್ದೀವಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅಂದರೆ ಇದರಲ್ಲಿ ಆ ಮೇಕಪ್ ಹಾಕ್ಕೊಂಡೇ ಇರಬೇಕು. ಇದರಲ್ಲಿ ಒಂದು 4-5 ಥರ ಬೇರೆ ಗೆಟಪ್ಗಳಿದ್ದಾವೆ. ನಾನು ಕತೆ ಹೇಳಕ್ಕೆ ಹೋದಾಗ ಪ್ರಜ್ಜು ಬ್ರೋಗೆ ನಾನು ಒಂದೇ ಹೇಳಿದ್ದು, ಬ್ರೋ ಈ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಹೀರೋ, ಆದರೆ ನೀವೇನು ಅಂತಂದರೆ ಒಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಏನು ಕೊಟ್ಟೆ ಅಂತಂದರೆ ಅವರಿಗೆ ನಾನು ಮಫ್ತಿ ರೆಫರೆನ್ಸ್ ಕೊಟ್ಟೆ. ಶ್ರೀ ಮುರಳಿ ಅವರು ನಮ್ಮ ಕಾರ್ತಿಕ್ ಮಹೇಶ್ ಅವರು, ಶಿವಣ್ಣ ನೀವು ಈ ಸಿನಿಮಾಗಂತೆ ನಾನು ರೆಫರೆನ್ಸ್ ಕೊಟ್ಟೆ. ಆವಾಗ ಆಯಿತು ಬ್ರೋ ಮಾಡೋಣ ಇದು ಅಂತ ಡಿಸೈಡ್ ಆಯಿತು. ಅಂದರೆ ಅಷ್ಟು ಈ ಸಿನಿಮಾಗೆ ಮುಖ್ಯವಾದ, ನಾವು ಮಫ್ತಿ ನೋಡಿದಾಗ ನಮ್ಗೆ ಹೆಂಗೆ ಶಿವಣ್ಣ ಅವರು ಇದ್ದಾರೆ ಆ ಥರ ರಾಮರಸಗೆ ನಮ್ಮ ಪ್ರಜ್ಜು ಬ್ರೋ ಆ ಥರದ್ದೊಂದು ಪಾತ್ರ ಇದರಲ್ಲಿ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸಲ್ಲಿ ನೋಡಬೇಕಪ್ಪ ಅಂತಂದರೆ ಇವತ್ತು ಹೇಳ್ತಿದ್ದೀನಿ, ಎಲ್ಲರೂ ಚಪ್ಪಲಿ ಬಿಟ್ಬಿಟ್ಟು ಆ ಕೊನೆಯ ಒಂದು 20 ನಿಮಿಷ ಸಿನಿಮಾ ನೋಡ್ತಾರೆ. ಆ ಥರದ್ದು ಒಂದು ಪಾತ್ರ, ಆ ಥರದ್ದು ಹೊಸ ಬೇರೆ ಥರದ್ದು ಗೆಟಪ್ಗಳನ್ನು ಮಾಡಿದ್ದಾರೆ. ಒಂದು ಹೊಸ ಥರದ್ದು ಒಂದು ಜಾನರ್ ಟ್ರೈ ಮಾಡಿದ್ದೀವಿ ಕಥೆ ವಿಷಯದಲ್ಲಿ. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ತುಂಬ, ಅಂದರೆ ಶುರು ಮಾಡಬೇಕಪ್ಪ ಅಂತಂದರೆ ಒಂದು ಬಜೆಟಲ್ಲಿ ಮಾಡಬೇಕಂತ ಶುರು ಮಾಡಿದ್ವಿ. ಆದರೆ ಅದು ಕತೆ ರಿಕ್ವೈರ್ಮೆಂಟು ತುಂಬ ದೊಡ್ಡದಾಗ್ತಾ ಹೋಗ್ತು. ಅದೇ ಥರದ್ದು ಆರ್ಟಿಸ್ಟು ಆ್ಯಡಪ್ ಆಗ್ತಾ ಹೋದರು. ಆಲ್ರೆಡಿ ನಾವು ಕಾರ್ತಿಕ್ ಮಹೇಶ್ ಅವರು ಮತ್ತು ಪ್ರಜ್ಜುಬ್ರು, ಹೆಬಾ ಪಟೇಲ್, ಶರಣ್ ಸರ್ ಈ ಥರದ್ದು ಒಂದು ಲಿಸ್ಟ್ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಆಲ್ರೆಡಿ ಅವ್ರನ್ನೆಲ್ಲರೂ ಕ್ಯಾರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ ಥರ ಕ್ಯಾರೆಕ್ಟ್ರ್ ಇನ್ನೂ ಸಾಕಷ್ಟು ಪಾತ್ರಗಳು ಇನ್ನೂ ಬರುತ್ತೆ. ಎಲ್ಲರೂ ಬೆರಗಾಗಿ ನೋಡೋ ಥರದ್ದು ಪಾತ್ರಗಳು ಇನ್ನೂ ಇದ್ದಾವೆ ಈ ಸಿನಿಮಾದಲ್ಲಿ. ಆ ಥರದ್ದು ಪಾತ್ರಗಳು ಇನ್ನೂ ಸಾಕಷ್ಟು ಬರುತ್ತೆ. ಅದನ್ನೆಲ್ಲ ನಾವು ನೋಡೋಣ. ಸ್ವಲ್ಪ ಮಾತಾಡ್ತೀನಿ, ಯಾಕೆಂದರೆ ಇವತ್ತು ಮಾತಾಡ್ಬೇಕಂತ ಬಂದಿದ್ದೀನಿ. ದಯವಿಟ್ಟು ನೀವು 5-6 ಪ್ರೆಸ್ ಮೀಟ್ ಆಗಿದೆ, ಅದುವೇ ಒಂದು ಇಲ್ಲ ನಾನು ರಾಮರಸದ ಬಗ್ಗೆ ಮಾತಾಡ್ಬೇಕು, ನಿನ್ನೆ ಬೇರೆ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಟೆಕ್ನಿಷಿಯನ್ಸ್ ಆಗಿ ನಾನು ಹೇಳೋಕೆ ಹೊರಟಿದ್ದು ಕೆ ಕೆ ಸರ್ದು ಇದು 100ನೇ ಸಿನಿಮಾ. ಆ್ಯಕ್ಚುಲಿ ಕೆ ಸರ್ದು 100 ಸಿನಿಮಾ. ಎಲ್ಲರೂ ಇವತ್ತಿನ ಕಾಲದಲ್ಲಿ ನನಗೆ ಗೊತ್ತಿರೋಂಗೆ ಹಾಲಿವುಡ್ಡಲ್ಲಿ, ಬಾಲಿವುಡ್ಡಲ್ಲಿ ಎಲ್ಲ ಕ್ಯಾಮ್ರಾಮನ್ಗಳು 50-60+ ಇರೋದು. ಇವತ್ತಿನ ಜನ್ರೇಷನ್ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಬಂದ್ಬಿಟ್ಟು ನನಗೆ ಯಂಗ್ಸ್ಟರ್ಸ್, ನನ್ನ ಈಕ್ವಲ್ ಇರೋರು ಕ್ಯಾಮ್ರಾಮನ್ಗಳು ಬೇಕು ಅಂತಾರೆ. ಆದರೆ ಒಬ್ಬ ಸೀನಿಯರ್ ಕ್ಯಾಮ್ರಾಮನ್ಗೆ ಎಷ್ಟು ನಾಲೆಜ್ ಇರುತ್ತೆ ಅಂತ ರಾಮರಸ ನೀವು ನೋಡಿದಾಗ ಗೊತ್ತಾಗುತ್ತೆ. ಅವರು ಈ ಪಿಕ್ಚರಲ್ಲಿ 1.5 ಅವರ್ ಮೇಲೆ, ಅಂದರೆ 2.5 ಅವರ್ ನಾವು ಸಿನಿಮಾ ಲೆಂತ್ ಇರ್ತೀವಿ, ಅಂದರೆ 1.5 ಅವರ್ ಮೇಲೆ CG ಇದೆ ಇದರಲ್ಲಿ. ಅಂದರೆ ಅಷ್ಟು ಲೆಂತು VFX ಇದೆ. ಅಷ್ಟು VFX ಇರುವಂಥ ಒಂದು ಸಿನಿಮಾಗೆ ಇಷ್ಟು ಸೀನಿಯರ್ ಕ್ಯಾಮ್ರಾಮನ್ ಇರೋದಕ್ಕೆ ನಾನು ಈ ಸಿನಿಮಾನ ಈ ಥರದ್ದು ಒಂದು ಮೇಕಿಂಗ್ ಮಾಡೋಕ್ಕಾಗಿದ್ದು. ಅದರಿಂದ ನಾನು ಪ್ರೌಡಾಗಿ ಹೇಳ್ಬೋದು, ಕೆ ಸರ್ ಅಂಥವ್ರನ್ನ ನೀವು ಚಿತ್ರರಂಗದವರು ಹೆಚ್ಚು ಡೈರೆಕ್ಟರ್ಸ್ ಬಳಸ್ಕೊಳ್ಳಿ ಅಂತ ನಾನು ಹೇಳ್ಬೋದು. ಆ್ಯಕ್ಚುಲಿ ಕಾಂತಾರ ಆ್ಯಕ್ಷನ್ ಡೈರೆಕ್ಟರ್ ಅಂತ ನಮ್ಮ ಅರ್ಜುನ್ ರಾಜ್ ಅವ್ರಿಗೆ ಹೇಳ್ತಾರೆ. ನಮ್ಮ ಪೆಂಟಗನ್ ಸಿನಿಮಾದಿಂದ ಅವರು ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಜೆಂಟ್ಲ್ಮನ್ ಸಿನಿಮಾ ಮಾಡ್ಬೇಕಾದ್ರೆ ಅವರು ವಿನೋದ್ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಆಗಿದ್ದರು. ಕಾಂತಾರ ಮಾಡೋಕ್ಕಿಂತ ಮುಂಚೆ ನಮ್ದೆಲ್ಲ ಆ್ಯಕ್ಷನ್ಸ್ ಮುಗಿದೋಗಿತ್ತು. ಆ್ಯಕ್ಚುಲಿ ಎಲ್ಲ ನಾವು ಹೇಳ್ಬೇಕಂದ್ರೆ ಕಾಂತಾರ ಸೆಟ್ಗೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಮರಸದಲ್ಲಿ ಅಷ್ಟು ಆ್ಯಕ್ಷನ್ಗಳನ್ನು ಮುಗಿಸಿ ಅವರು ಕಾಂತಾರ ಸೆಟ್ಟಿಗೆ ಹೋಗಿದ್ದು. ಕಾಂತಾರ ಸೆಟ್ಟಿಗೆ ಹೋದಾಗ ಕ್ಲೈಮ್ಯಾಕ್ಸಲ್ಲಿ ದಿನಾ ಕಾಲ್ ಮಾಡ್ತಾಯಿದ್ದೆ ಅವ್ರಿಗೆ, ಮಾಸ್ಟರ್ ನಮ್ಮದು ಕ್ಲೈಮ್ಯಾಕ್ಸ್, ಅವ್ರದ್ದು ಕ್ಲೈಮ್ಯಾಕ್ಸ್ ಹೆಂಗಿದೆ, ಏನಿದೆ ಡಿಫ್ರೆನ್ಸು? ಇಲ್ಲ ಭಯ ಪಡಬೇಡಿ ನೀವು, ಅವ್ರದ್ದು ಕ್ಲೈಮ್ಯಾಕ್ಸು ಬೇರೆ ಥರ ಐಡಿಯಾಗಳು ಮಾಡಿದ್ದಾರೆ, ಅವ್ರದ್ದು ಬೇರೆ ಥರ ಕ್ಲೈಮ್ಯಾಕ್ಸ್ ಇದೆ, ನಿಮ್ಮದೇ ಬೇರೆ ಥರ ಇದೆ. ನಿಮ್ಮ ಸಿನಿಮಾ ಬಂದಾಗ ಪ್ರೌಡಾಗಿ ಹೇಳ್ಬೋದು, ನಾನು ರಾಮರಸ ಫಸ್ಟು ಮಾಡಿ ಆಮೇಲೆ ನಾನು ಕಾಂತಾರ ಮಾಡಿದ್ದೀನಿ ಅಂತ ನಾನು ಪ್ರೌಡಾಗಿ ಎಲ್ಲ ಕಡೆ ಹೇಳ್ಕೊಳ್ತೀನಿ ಅಂತ ಮಾಸ್ಟರ್ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮುಂದಿನ ದಿನದಲ್ಲಿ ನೆರವೇರಿಸ್ತಾರೆ ಅಂತ ಮಾಡಿದ್ದೀನಿ. ಅದಾದಮೇಲೆ ಆರ್ಟ್ ಡೈರೆಕ್ಟ್ರು
ಅವರು ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಅವರು ಕೊಲೀಗ್ಸ್ ಆ್ಯಕ್ಚುಲಿ ಫಸ್ಟು. ನಾನು ಇಂಡಸ್ಟ್ರಿ ಬಿಗಿನಿಂಗಲ್ಲಿ ಬಂದಾಗ ಸೈನಿಕ ಸಿನಿಮಾಗೆ ನಾನು ಫಸ್ಟು ನಮ್ಮ ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟರ್ ಇದ್ದರು. ಆ ಜಿ ಮೂರ್ತಿ ಸರ್ ಆರ್ಟ್ ಡೈರೆಕ್ಟ್ರಲ್ಲಿ ನಾನು ಆರ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು ಜಿ ಮೂರ್ತಿ ಸರ್ ಹತ್ರ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟಾಗಿ ಅವ್ರು ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನನ್ನ ಕೊಲಿಗೆ ಆ್ಯಕ್ಚುಲಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇವಾಗ ಆರ್ಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿ ಸೆಟ್ಗಳನ್ನು ಹಾಕಿದ್ದಾರೆ ನಮಗೆ ಬಜೆಟ್ ತಕ್ಕನಾಗೆ. ಅದು ಮುಂದೆ ನೀವು ಸಿನಿಮಾಗಳು ನೋಡಿದಾಗ ಅವ್ರ ಟ್ಯಾಲೆಂಟು ಆಲ್ರೆಡಿ ಅವರು ಸ್ಟೇಟ್ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ತುಂಬ ಈ ಥರದ್ದು ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮುರಳಿ ಮಾಸ್ಟರು, ನಮ್ಮದು ಮುರಳಿ ಮಾಸ್ಟರ್ದು ಒಂದು ಜರ್ನಿ ರಾಜಾವಲಿಯಿಂದನೇ ಸ್ಟಾರ್ಟ್ ಆಯಿತು. ಓಂ ಹಿಂದೂ ಗುರುತು ಅವ್ರದ್ದು ನಂದು ಫಸ್ಟು ಕಾಂಬಿನೇಷನ್ ಸಾಂಗ್ ನಾವು ಮಾಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ಮೋಸ್ಟ್ಲಿ 3 ಸಿನಿಮಾಗೂ 4 ಸಿನಿಮಾಗೂ ಸಿಂಗಲ್ ಕಾರ್ಡ್ ಮುರಳಿ ಮಾಸ್ಟರು ನಂದು ಕಾಂಬೋ. ಅದರಿಂದ ಈ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಮುರಳಿ ಮಾಸ್ಟರು ಅದೇ ಹೇಳಿದ್ನಲ್ಲ, ನಾನು ಕೆ ಸರ್ ಹೇಳ್ದಂಗೆ ನಾವು ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ ಜೊತೆಗೆ ಹೆಚ್ಚು ನಾವು ಕೆಲಸ ಮಾಡಿದಾಗ ಅವರು ಇನ್ನೂ ಹೆಚ್ಚು ನಮಗೆ ಒಳ್ಳೊಳ್ಳೆ ಕೊಡ್ತಾರೆ. ನಾನು ಅವ್ರಿಗೆ ಬ್ಯಾಂಗಲ್ ಬಂಗಾರಿ ಸ್ಟೆಪ್ ನೋಡಿದಾಗ ಮುರಳಿ ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ಮುರಳಿ 2.0 ಸ್ಟಾರ್ಟ್ ಆಯ್ತು, ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಇವಾಗ ನೋಡಿ, ಬ್ಯಾಂಗಲ್ ಬಂಗಾರಿ ಅದ್ಭುತವಾಗಿ ಹಿಟ್ ಕೊಟ್ಟರು. ಇವಾಗ ಬೆಂಕಿ ಅದ್ಭುತವಾಗಿ ಹಿಟ್ ಕೊಟ್ಟಿದ್ದಾರೆ. ಇವಾಗ ರಾಮರಸದಲ್ಲಿ 100% 2 ಸಾಂಗ್ ಅಂತೂ ಅಲ್ಟಿಮೇಟಾಗಿ ಹಿಟ್ ಕೊಡ್ತಾರೆ. ಆ ಮಟ್ಟಿಗೆ ಸ್ಟೆಪ್ಗಳನ್ನ ಹಾಕ್ಸಿದ್ದಾರೆ. ಅಲ್ಟಿಮೇಟಾಗಿರುತ್ತೆ ಮುರಳಿ ಮಾಸ್ಟರ್ ಟ್ಯಾಲೆಂಟು. ಲಿರಿಕ್ಸ್ ಬರೆದಿರೋಂಥ ನಾನು ಯಾವಾಗಲೂ ಗುರುಗಳನ್ನೇ ಕರೆಯೋದು. ನನ್ನ ಪ್ರೀತಿಯ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಇದರಲ್ಲಿ ಬರೆದಿದ್ದಾರೆ. ಫಸ್ಟು ಒಂದು ಹೇಳಿದ್ರು ಅವರು, ಒಂದು ಗುರುಚಿತ್ರ ಬಗ್ಗೆ ಪ್ರಜು ಬ್ರೋ ಮಾಡಿರೋಂಥ ಆ್ಯಕ್ಟ್ ಮಾಡುವಂಥ ಕೊನೆಗೆ ನೀವು ವಿಜುವಲ್ಸ್ ನೋಡಿದ್ರೆ ಆ ಸಾಂಗು ಗುರುವೇ ನಿನ್ನ ಆಟ ಬಲ್ಲವರು ಯಾರು 2 ಲೈನ್ನ ಇಟ್ಕೊಂಡು ಆ ಸಾಂಗು ಬರೆದಿದ್ದಾರೆ. ಆ ಸಾಂಗು ನಾವು ಯೂಸ್ ಮಾಡಿದ ಮೇಲೆ ಕೆ ಡಿ ಅವರು ಅದೇ 2 ಸಾಂಗ್ನ ಇಟ್ಕೊಂಡು ಬಿಟ್ಟಿರೋದು. ನಾನು ಅವ್ರದ್ದು ಏನು ಪ್ರೋಮೋ ಸಾಂಗು ಬಿಟ್ಟ ದಿನವೇ ಪ್ರೇಮ್ ಸರ್ಗೆ ಕಳಿಸ್ದೆ, ಸರ್ ಇದೇ 2 ಲೈನ್ಗಳನ್ನ ಇಟ್ಕೊಂಡು ನಾನು ಸಾಂಗ್ ಮಾಡಿದ್ದೀನಿ, ಮತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಇದು ಆಗೋದು ಬೇಡ ಅಂತ ಫಸ್ಟೇ ಅವ್ರಿಗೆ ಅವತ್ತಿನ ದಿನವೇ ಕಳಿಸ್ಬಿಟ್ಟೆ. ಅದರಿಂದ ಇದು ಜಾನಪದ ಸಾಂಗ್ ಆಗಿರೋದ್ರಿಂದ ಯಾರು ಯಾವ ಲೈನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಅದೇನೋ ಸಮಸ್ಯೆನೇ ಇಲ್ಲ ಅಂತ ಹೇಳಿದಾಗ ನಾವು 2 ಲೈನ್ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಬೇರೆಯೇ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರ ಬಗ್ಗೆ ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡವನೇನಲ್ಲ, ಅಷ್ಟು ಮಾಡಿದ್ದಾರೆ. ಅವರು ಉಳಿಸಿದ್ದರು ಸಾಂಗ್ ಎಲ್ಲನೂ ನಮ್ಮ ಡೈರೆಕ್ಟ್ರು ಮತ್ತು ಆ ಕ್ರೆಡಿಟ್ ಅವರಿಬ್ಬರಿಗೆ ಸೇರುತ್ತೆ. ಅವ್ರು ಇನ್ನೊಂದು ಸಾಂಗ್ ಬರೆದಿದ್ದಾರೆ, ಅದು ನಾನು ಹೋಗಿ ಪಟ್ಟು ಕೂತ್ಕೊಂಡಿದ್ದು. ನನಗೊಂದು 100 ಮಿಲಿಯನ್ ಸಾಂಗ್ ಬೇಕು, ಇಷ್ಟೇ ಕೇಳಿದ್ದವರು. ನನಗೆ ಏನೂ ರೀಸನ್ ಇಲ್ಲ, ಅದ್ಭುತವಾದಂಥ ಒಂದು ಟ್ಯೂನ್ ತಂದಿದ್ದೀನಿ, ಇದು 100 ಮಿಲಿಯನ್ ಓಡಲೇಬೇಕು. ಜೆಂಟಲ್ಮ್ಯಾನಲ್ಲಿ ನಾವು ಹೆಂಗೆ ಮರಳಿ ಮನಸ್ಸಾಗಿದೆ ಆಗಿದೆ, ಅದೇ ಥರದ್ದು ಒಂದು 100 ಮಿಲಿಯನ್ ಸಾಂಗ್ ನೀವು ಬರೆದುಕೊಡ್ಬೇಕು. ಅದಾದಮೇಲೆ ಅವಾಗ ರೀಸೆಂಟಾಗಿ ಅವರು ಕೃಷ್ಣ ಪಣಿಯ ಸಖಿ ಸಾಂಗ್ ಬರೆದಿದ್ರು. ನನಗೆ ಈ ಸಾಂಗ್ ಆಗಬೇಕು ಅಂತ ಆ ಸಾಂಗ್ ಆ ಥರ ಬರೆದುಕೊಟ್ಟಿದ್ದಾರೆ. ದೇವರ ದಯದಿಂದ 100 ಮಿಲಿಯನ್ ಆಗಲೇಬೇಕು ಅನ್ನೋ ಆಸೆ ಆ ಸಾಂಗ್ ಮೇಲೆ ಅಷ್ಟು ಭರವಸೆ ನನಗಿದೆ. ಭರತ್ ಮ್ಯೂಸಿಕ್ ಡೈರೆಕ್ಟರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಸಾಂಗ್ಗಳು ಬಂದಾಗ ನಿಮಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಾಗುತ್ತೆ.